ಹಲೋ ಸ್ಟೂಡೆಂಟ್ಸ್, ಇಂದಿನ ಅವಧಿಯಲ್ಲಿ ನಾವು ಹೀರೋ ಲೆಸನ್ ಮೇಲೆ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಗಳ ಬಗ್ಗೆ ನೋಡೋಣ. ಎಕ್ಸ್ಟ್ರಾಕ್ಟ್ ಅಂತಂದ್ರೆ ಈ ನೀವು ಸಂದರ್ಭದೊಡನೆ ಸ್ಪಷ್ಟೀಕರಣ ಬರೀತಿರಲ್ಲ ಕನ್ನಡದ ಸಬ್ಜೆಕ್ಟ್ ಅಲ್ಲಿ, ಅದೇ ರೀತಿ ಕೂಡ ಇಲ್ಲಿ RC ಅಂತ ಬರ್ತವೆ. ಸೊ ಹೀರೋ ಪಾಠದ ಮೇಲೆ ಎಷ್ಟು ಟೈಪ್ ಕೇಳಬಹುದು RC ಗಳನ್ನ, ಅದನ್ನ ಇಂದಿನ ಅವಧಿಯಲ್ಲಿ ನಾವು ಚರ್ಚಿಸೋಣ. ಒಂದು, ಆಮೇಲೆ ನೆನಪಿರ್ಲಿ, ಹೀರೋ ಲೆಸನ್ ಮೇಲೆ 3 ಮಾರ್ಕ್ಸ್ ಇಂದ ಒಂದು ಎಕ್ಸ್ಟ್ರಾಕ್ಟ್ ಬಂದೇ ಬರುತ್ತೆ ಎಕ್ಸಾಮ್ ದಲ್ಲಿ. ಹಾಗಾದ್ರೆ ಯಾವ್ಯಾವ ಬರ್ತಕ್ಕಂಥ ಸಾಧ್ಯತೆ ಇದಾವೆ, ನಾನು ಅಗದಿ ಇಂಪಾರ್ಟೆಂಟ್ ಅನ್ನ ಚರ್ಚೆ ಮಾಡ್ತೀನಿ ನೋಡಿ. ಸೊ ಹೀರೋ ಲೆಸನ್ ದಲ್ಲಿ ನಾನು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತಕ್ಕಂಥವು ನೋಡಿ. ಫಸ್ಟ್ ಒನ್, ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂಗ್ತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸೊ ಇದೇನು ಅಂತಂದ್ರೆ ಫಸ್ಟ್ ಕ್ವಶನ್ ಅದರಲ್ಲಿ, ಹೂ ಇಸ್ ದ ಸ್ಪೀಕರ್, ಸ್ಪೀಕರ್ ಯಾರಿಲ್ಲಿ ಅಂತ ಕೇಳಿದ್ದಾರೆ. ಡೆಫಿನೆಟ್ ಆಗಿ ಗೊತ್ತು ನಿಮಗೆ, ಸ್ವಾಮೀಸ್ ಫಾದರ್ ಅಲ್ಲಿ ಸ್ಪೀಕರ್ ಆಗ್ತಾರೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ, ಯಾವಾಗ ಈ ಸ್ಪೀಕರ್ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ, ವೆನ್ ಸ್ವಾಮಿ ಅಂಡ್ ಫಾದರ್ ಬಿಗ್ಯಾನ್ ಟು ಆರ್ಗ್ಯೂ. ಅಂದ್ರೆ ಇಟ್ ಮೀನ್ಸ್ ದೇ ಶೋ ದೇರ್ ಆರ್ಗ್ಯುಮೆಂಟ್ಸ್. ಅಂದ್ರೆ ಏನೋ ಅಂತಂದ್ರೆ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದು ಅಂತ ಹೇಳಿ. ವಾಟ್ ಡಸ್ ದ ಸ್ಪೀಕರ್ ಇಂಟೆಂಟ್ ಟು ಸೇ? ಸೊ ಅಕಾರ್ಡಿಂಗ್ ಟು ಸ್ಪೀಕರ್ ಅಂದ್ರೆ ಸ್ವಾಮೀಸ್ ಫಾದರ್ ಅವ್ರು ಹೇಳ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಕರೇಜ್ ಈಸ್ ಇಂಪಾರ್ಟೆಂಟ್ ಅಂಡ್ ಏಜ್ ಆರ್ ಸ್ಟ್ರೆಂಗ್ತ್ ಈಸ್ ನಾಟ್ ಇಂಪಾರ್ಟೆಂಟ್. ಅಂದ್ರೆ ಅಕಾರ್ಡಿಂಗ್ ಟು ಹಿಮ್ ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂಗ್ತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸೊ ಇದು ಮೊದಲನೇ ಒಂದು ಎಕ್ಸ್ಟ್ರಾಕ್ಟ್ ಅಂತ ಹೇಳ್ಬೋದು. ಇನ್ನು ಎರಡನೇ ಎಕ್ಸ್ಟ್ರಾಕ್ಟ್ ಬಂದ್ಬಿಟ್ಟು, ಹೌ ಕ್ಯಾನ್ ಇಟ್ ಬಿ ಫಾದರ್, ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಅವಾಗ ಇದು ನೋಡಿದ್ರೆ ಗೊತ್ತಾಗುತ್ತೆ, ಸ್ವಾಮಿ ಹೇಳ್ತಾನೆ, ಸ್ವಾಮಿ ತನ್ನ ಫಾದರ್ ಪ್ರಶ್ನೆ ಮಾಡ್ತಾನೆ, ನಮ್ಮಲ್ಲಿ ಕರೇಜ್ ಇತ್ತು, ಬೈ ಚಾನ್ಸ್ ಒಂದು ಯಾವ್ದೋ ಟೈಗರ್ ನ ಮೇಲೆ ಅಟ್ಯಾಕ್ ಮಾಡ್ತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಹೂ ಇಸ್ ದ ಸ್ಪೀಕರ್ ಹಿಯರ್ ಅಂತ ಪ್ರಶ್ನೆ. ಹೂ ಇಸ್ ದ ಸ್ಪೀಕರ್ ಅಂದ್ರೆ ಪಕ್ಕ ಅಲ್ಲಿ ಏನು ಅಂತಂದ್ರೆ ಸ್ವಾಮಿನೇ ಇರ್ತಾನೆ. ಬಿ, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಸ್ಪೀಕರ್ ಯಾಕೆ ಈ ಮಾತನ್ನ ಹೇಳ್ದ ಅಂತಂದ್ರೆ, the speaker believes that strength and age are important. According to the speaker, according to the Swami, strength and age are important. ಹೌದಾ? See, how did the response affect him ಅಂತ ಕೇಳಿದ್ರೆ, his father asked him to sleep alone in the office room to show his courage. ಅವಾಗ ಫೈನಲ್ ಆಗಿ ಏನ್ ಮಾಡ್ತಂದ್ರೆ, ಅವ್ರ ಫಾದರ್ ಸ್ವಾಮಿಗೆ ಟಾಸ್ಕ್ ಕೊಡ್ತಾರೆ, ಹೌದಪ್ಪ ನೀನು ಕರೇಜ್ ಏನೋ ಅಲ್ಲ ಅಂತ ಹೇಳ್ತೀಯಲ್ವಾ, ಸೊ ಯು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ ಹೇಳ್ತಾರೆ. ಅಂದ್ರೆ ಎದಕ್ಕೆ? ಟು ಶೋ ಕರೇಜ್. ನಿಂಗೆ ಧೈರ್ಯ ಇತ್ತಂದ್ರೆ ಆಫೀಸ್ ರೂಮ್ ಒಬ್ಬನೇ ಮಲ್ಕೋ, ಧೈರ್ಯನ ತೋರಿಸು ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 3, ಲೀವ್ ಅಲೋನ್ ಸ್ಟ್ರೆಂಗ್ತ್, ಕ್ಯಾನ್ ಯು ಪ್ರೂವ್ ದಟ್ ಯು ಹ್ಯಾವ್ ಕರೇಜ್? ಫಸ್ಟ್ ಒನ್, ಹೂ ಪೋಸ್ಡ್ ದಿಸ್ ಚಾಲೆಂಜ್? ಇದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಸ್ವಾಮೀಸ್ ಫಾದರ್ ಸ್ವಾಮಿಗೆ ಹೇಳ್ತಾರೆ. ಹಂಗಂದ್ರೆ ಇಲ್ಲಿ ಹೇಳಿದಾರೆ ಯಾರು? ಸ್ವಾಮೀಸ್ ಫಾದರ್. ಬಿ, ಡಿಡ್ ಹಿ ಅಕ್ಸೆಪ್ಟ್ ದ ಚಾಲೆಂಜ್? ಇಫ್ ನಾಟ್, ವೈ? ನೋ, ಸ್ವಾಮಿ ಡಿಡಂಟ್ ಅಕ್ಸೆಪ್ಟ್ ದಿಸ್ ಚಾಲೆಂಜ್ because he was not ready to sleep alone in the office room and it was a prideful proposition for him. ಯಾಕೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಇದೊಂದು ಅವನಿಗೆ ಭಯಾನಕ ಸೂಚನೆ ಅನಿಸಿತು. For that reason he refused to sleep alone in his office room. See, why did the speaker pose this challenge? Because Swami said that strength and age are important but not courage. ಯಾಕಂತಂದ್ರೆ ಸ್ವಾಮಿ ಏನ್ ಹೇಳಿದ, ಕರೇಜ್ ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೆಂಗ್ತ್ ಮತ್ತು ಏಜ್ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಆಟೋಮೆಟಿಕಲಿ ಸ್ವಾಮೀಸ್ ಫಾದರ್ ಹ್ಯಾಡ್ ಗಿವನ್ ದಿಸ್ ಟಾಸ್ಕ್. ಹೌದಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಫೋರ್ತ್ ಒನ್, ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಇದನ್ನ ಸ್ವಾಮಿ ಹೇಳ್ತಾನೆ, ಫಾದರ್ ನೆಕ್ಸ್ಟ್ ಮಂತ್ ಹಿಡಿದು ನಾನು ಮಲ್ಕೋತೀನಿ ಅಂತ ಹೇಳ್ತಾನೆ. ಹಂಗಾದ್ರೆ ಏನಿದೆ ಕ್ವಶನ್ಸ್ ನೋಡಿ. ಎ, ಹೂ ವಾಂಟೆಡ್ ಟು ಸ್ಲೀಪ್ ಅಲೋನ್? ಹಂಗಾದ್ರೆ ಯಾರು ಮಲ್ಕೋಕ್ ಬಂದಿದ್ರು? ಸ್ವಾಮಿ ವಾಂಟೆಡ್ ಟು ಸ್ಲೀಪ್ ಅಲೋನ್. ಬಿ, ವೈ ಡಿಡ್ ಹಿ ರಿಕ್ವೆಸ್ಟ್ ಹಿಸ್ ಫಾದರ್ ಟು ಅಲೋ ಹಿಮ್ ಟು ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್? ಬಿಕಾಸ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಆರ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ಸ್ ಆರ್ಡರ್. ಅವನ ಉದ್ದೇಶ ಏನು ಅಂತಂದ್ರೆ ಆ ಸಮಯದಲ್ಲಿ ಫಾದರ್ ಆರ್ಡರ್ ಇಂದ ಎಸ್ಕೇಪ್ ಆದ್ರೆ ಸಾಕಿತ್ತು. ಸಿ, ವೇರ್ ಡಿಡ್ ಹಿ ಆಫನ್ ಸ್ಲೀಪ್? Actually, Swami always slept beside his granny in the passage. Any change in this arrangement, it kept him awake all night. ಅಕಸ್ಮಾತ್ ಸ್ವಾಮಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇತ್ತು, ಏನು ಅಂತಂದ್ರೆ he slept always beside his granny. ಗ್ರಾನಿ ಹತ್ರ ಮಕ್ಕೋತಿದ್ದ. ಸೊ ಎನಿ ಚೇಂಜ್ ಇನ್ ದಿಸ್ arrangement, he awake all night. ಅದು ಅವಾಗ ಏನಾಗಿತ್ತು ಅಂದ್ರೆ ರಾತ್ರಿಯಲ್ಲಿ ಎಚ್ಚರಾಗಿರ್ತಿದ್ದ. ಸೊ ದಿಸ್ ಇಸ್ ದ ಮೈನಸ್ ಪಾಯಿಂಟ್ ಆಫ್ ಸ್ವಾಮಿ. Fifth one,
Now you must do it now. It is disgraceful sleeping beside granny or mother like a baby. ಈ ಮಾತನ್ನ ಯಾರು ಹೇಳ್ತಾರೆ? ಹೂ ಕಮಾಂಡೆಡ್ ಲೈಕ್ ದಿಸ್ ಅಂತ ಕೇಳಿದ್ದಾರೆ. ನಮ್ಗೆಲ್ಲ ಗೊತ್ತಾಗುತ್ತೆ ಸ್ವಾಮಿಸ್ ಫಾದರ್ ಕಮಾಂಡೆಡ್ ದಿಸ್ ಅಂತ ಹೇಳಿ. ಬಿ, ವಾಟ್ ಡಸ್ ಇಟ್ ರೆಫರ್ ಟು ಇನ್ ದ ಫಸ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಇಟ್ ರೆಫರ್ಸ್ ಟು ಸ್ವಾಮಿ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಏನು ಅಂತಂದ್ರೆ ಇಟ್ ಅಂದ್ರೆ ಸ್ವಾಮಿ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ ಹೇಳ್ಬೋದು. ಸಿ, ವಾಟ್ ಈಸ್ ಸಿಂಪಲ್ ಹಿಯರ್? ಏನು ಅಂತಂದ್ರೆ ಟು ಸ್ಲೀಪ್ ಬಿಸೈಡ್ ಗ್ರಾನಿ ಲೈಕ್ ಎ ಬೇಬಿ, ಇಟ್ ಈಸ್ ಸಿಂಪಲ್ ಥಿಂಗ್ ಅಕಾರ್ಡಿಂಗ್ ಟು ಹಿಸ್ ಫಾದರ್. ಅವರ ಫಾದರ್ ಪ್ರಕಾರ ಏನು ಅಂತಂದ್ರೆ ಬಿಸೈಡ್ ಗ್ರಾನಿ ಅದೇ ಸ್ಲೀಪ್ ಮಾಡೋದು ಅದು ಒಂದು ಸಿಂಪಲ್ ಥಿಂಗ್ ಅಂತ ಅವ್ರ ಫಾದರ್ ಹೇಳ್ತಾರೆ. ಕ್ವೆಶ್ಚನ್ ನಂಬರ್ 6, ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಅಂಡ್ ದೇರ್ ಮೇ ಬಿ ಸ್ಕಾರ್ಪಿಯೋನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಇದು ನೋಡಿದ್ರೆ ಗೊತ್ತಾಗುತ್ತೆ ಲೈನು ಸ್ವಾಮಿನೇ ಹೇಳಿದಾನೆ ಅಂತ ಹೇಳಿ. ಹಂಗಾದ್ರೆ ಏನ್ ಕ್ವಶನ್ಸ್ ಇದೆ ನೋಡೋಣ. A, who said these words? Swami said these words. ಹೇಳಿದೆ ನಾನು ಆಲ್ರೆಡಿ. B, why did the speaker complain that there were scorpions in the office room? ಯಾಕಂತಂದ್ರೆ no, there were no scorpions actually. It was just an excuse to escape from his father's order. Actually, there were no scorpions in his office room, but it was a trick to escape from his father's order. See, where did he want to sleep instead? ಅಂದ್ರೆ ಅದರ ಬದಲಾಗಿ ಎಲ್ಲಿ ಮಲ್ಕೋಬೇಕಂತ ಇಷ್ಟಪಟ್ಟಿದ್ದ ಅವನು? He wanted to sleep in the hall. ಹಾಲ್ ಮಲ್ಕೊಳ್ಳೋಕೆ ಅವಕಾಶ ಕೊಡುವಂತ ಪಪ್ಪ ಕೇಳ್ತಾನೆ. 7, ಕ್ವೆಶ್ಚನ್ ನಂಬರ್ 7 ನೋಡಿ. I'll make you the laughing stock of your school. ಇದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಫಾದರ್ ಹೇಳ್ತಾರೆ. ಏನಿದೆ ಪ್ರಶ್ನೆ ನೋಡಿ. A, who does you refer to? You ಅಂದ್ರೆ ಯಾರಲ್ಲಿ? ಸ್ವಾಮಿ. You ಅಂದ್ರೆ ಸ್ವಾಮಿ ಅಲ್ಲಿ. Second one, who wanted to make him the laughing stock of his school? Swami's father wanted to make Swami the laughing stock of the school. See, why did he say so? ಯಾಕೆ ಮಾತು ಹೇಳತ್ತಂದ್ರೆ because Swami used to sleep beside his granny like a baby. ಹಂಗ ಅವ್ನ್ ಬ್ಯಾಡ್ ಹ್ಯಾಬಿಟ್ ಇತ್ತು. ಏನು ಅಂತಂದ್ರೆ ಗ್ರಾನಿ ಹತ್ರ ಮಲ್ಕೋತಿದ್ದ ಅಂತ. ಇನ್ನ ಕ್ವಶನ್ ನಂಬರ್ 8 ಅದರಲ್ಲಿ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಹೂ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ? ದ ಬರ್ಗ್ಲರ್ ಕ್ರೈಡ್ ದೇರ್ ಲೈಕ್ ದಿಸ್. ಈ ರೀತಿ ಬರ್ಗ್ಲರೇ ಅಲ್ಲಿ ಬಂದಂತ ಕಳ್ಳ ಈ ರೀತಿ ಚೀರ್ತಾನೆ. ಬಿ, ವೈ ಡಿಡ್ ಹಿ ಮೇಕ್ ಅನ್ ಅಗ್ನಾಯ್ಸ್ ಕ್ರೈ? ಬಿಕಾಸ್ ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ಹೌದಲ್ವಾ? ಅವನನ್ನ ಏನ್ ಮಾಡ್ತಾ ಅಂತಂದ್ರೆ ಜೋರಾಗಿ ಕಸ್ತಾನಲ್ವ ಅದಕ್ಕೆ ಚೀರ್ತಾನೆ ಅವನು. ಸಿ, ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಟಂಬ್ಲಿಂಗ್? ಅದರಿಂದ ಏನಾಯ್ತು ಅಂತಂದ್ರೆ ದ ಬರ್ಗ್ಲರ್ ಫೆಲ್ ಬಿಟ್ವೀನ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆಂಕಲ್. ಸೊ ಅವಾಗ ಏನಾಯ್ತು, ರಕ್ತ ಕರ್ಕೊಂಡು ಆ ಒಂದು ಫರ್ನಿಚರ್ ಮಧ್ಯೆ ಬಿದ್ದ್ಬಿಡ್ತಾನೆ. ಡಿ, ವಾಟ್ ಹ್ಯಾಪನ್ ನೆಕ್ಸ್ಟ್? ಸ್ವಾಮಿಸ್ ಫಾದರ್ ಸರ್ವನ್ came to the office room and caught the burglar. ಅಂದ್ರೆ ಅವನ ಚಿರಾನೆ ಅವರೆಲ್ಲರೂ ಬರ್ತಾರೆ. ಸರ್ವೆಂಟ್ ಇರ್ಬೋದು, ಸ್ವಾಮಿಸ್ ಫಾದರ್ ಇರ್ಬೋದು, ಅವರೆಲ್ಲ ಆಫೀಸ್ ರೂಮ್ ಬರ್ತಾರೆ. ಕ್ವಶನ್ ನಂಬರ್ 9, ಕಂಗ್ರಾಚುಲೇಷನ್ಸ್ ವರ್ ಶೋಡ್ ಆನ್ ಹಿಮ್ ದ ನೆಕ್ಸ್ಟ್ ಡೇ. ಸ್ವಾಮಿಗೆ ಯಾರು ಬೇಕಾದ್ರೂ ಹೊಗಳವ್ರನೆ ಮರುದಿವಸ ಆ ಘಟನೆ ಆದ ನಂತರ. ಹೂ ವಾಸ್ ಕಂಗ್ರಾಚುಲೇಟೆಡ್ ಬೈ? ಸ್ವಾಮಿ ವಾಸ್ ಕಂಗ್ರಾಚುಲೇಟೆಡ್. ಇಲ್ಲಿ ಯಾರು ಕಂಗ್ರಾಚುಲೇಟ್ ಸ್ವಾಮಿಗೆ. He helped to catch a burglar, notorious burglar of the district. ಹೌದಾ? B, what was the act of bravery done by him the previous day? ಅದರ ಹಿಂದಿನ ದಿವಸ ಏನಾಗಿತ್ತು ಅಂತಂದ್ರೆ he had bitten the most notorious burglar of the district. So all the people, include teachers and police department, congratulated him. Why was he considered as a true scout? Because he helped the police to catch the burglar. ಯಾಕಂತಂದ್ರೆ ಅವನು ಪೊಲೀಸರಿಗೆ ಹೆಲ್ಪ್ ಮಾಡಿರ್ತಾರೆ ಆ ಕಳ್ಳನನ್ನ ಹಿಡಿಲಿಕ್ಕೆ. ಪ್ಲೀಸ್ ಶಟ್ ಅಪ್ ಗ್ರಾನಿ, ಡೋಂಟ್ ಟಾಕ್ ಟು ಮೀ ಅಂಡ್ ಡೋಂಟ್ ಲೆಟ್ ಎನಿವನ್ ಕಾಲ್ ಮೀ ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಇಫ್ ಯು ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ. ಇದನ್ನ ಸ್ವಾಮಿ ಗ್ರಾನಿಗೆ ಹೇಳ್ತಾನೆ ಅಲ್ಲ ನೋಡಿ. ಫಸ್ಟ್ ಕ್ವಶನ್, who requested like this? Swami requested like this. ಈ ರೀತಿ ಯಾರು ರಿಕ್ವೆಸ್ಟ್ ಮಾಡ್ಕೊತಾರೆ ಅಂದ್ರೆ ಸ್ವಾಮಿ.
Second one, where was the speaker at that moment? Actually, the speaker was in beside his granny. The speaker was beside his granny. Third one, why did he request so? Because he wanted to escape from his father's order by just pretending to be asleep. ಅಂದ್ರೆ ಏನು, ಫಾದರ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ದಿಂದ ಆತ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದ. ಸೊ ಅದಕ್ಕಾಗಿ ಅವನು ಮಲಗಿದಂತೆ ನಾಟಕ ಮಾಡ್ತಾ ಇದ್ದ ಅಂತ ಹೇಳಿ. ಹೌದಾ? ಪ್ರಿಟೆಂಡಿಂಗ್ ಮೀನ್ಸ್ ಎನಾಕ್ಟಿಂಗ್ ಆಫ್ ಇಟ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾನು ಸುಮಾರು ಹೀರೋ ಲೆಸನ್ ಮೇಲೆ 10 ಎಕ್ಸ್ಟ್ರಾಕ್ಟ್ ಗಳನ್ನ ಚರ್ಚೆ ಮಾಡಿದ್ದೀನಿ. ಸೊ ಇನ್ನೂ ಸಾಕಷ್ಟು ಎಕ್ಸ್ಟ್ರಾಕ್ಟ್ ಬರ್ತವೆ. ಅವನ್ನ ನಾನು ಮತ್ತೆ ನಾಳಿನ ವಿಡಿಯೋದಲ್ಲಿ ಕೂಡ ಹೀರೋ ಲೆಸನ್ ಮೇಲೆ ಎಕ್ಸ್ಟ್ರಾಕ್ಟ್ ಗಳನ್ನ ಮುಂದುವರಿಸಲಿದ್ದೇನೆ. ಸೊ ಹಾಗಾಗಿ ನನ್ನ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ಟೂಡೆಂಟ್.